ಕ್ಕೆ ರೇಖಾ ಗುಪ್ತಾ ಅವರಿಗೆ ಅಥವಾ BJP ಸರ್ಕಾರಕ್ಕೆ ಸಾಧ್ಯವಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಮತ್ತು ಅವ್ರು ಕೊಡಲೇಬೇಕಾಗಿತ್ತು. ಇಲ್ಲಾಂದ್ರೆ ದೆಹಲಿ ಜನ ಅಲರ್ಟ್ ಎಚ್ಚರದಾರ. ನೆಕ್ಸ್ಟ್ ಎಲೆಕ್ಷನ್ದಲ್ಲಿ ಅವ್ರು ತಮ್ಮ ಮತ್ತೆ ಮನಸ್ಸನ್ನು ಬರ್ದು ಮಾಡಿಸ್ಕೊಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಆದರೆ ಕೊಡೋದು ಅಷ್ಟೇ ಕಷ್ಟ ಅದು. ಯಾಕಂದರೆ ಒಂದೇದು ಲಾಭದ ಬಜೆಟ್ ಕೊಡಬೇಕು, ಅದರ ಜೊತೆಗೆ ಎಲ್ಲ ಗ್ಯಾರಂಟಿಗಳನ್ನು ನಿಮಗೆ ಗೊತ್ತದೆಲ್ಲ ಗ್ಯಾರಂಟಿ. ಅದರಲ್ಲೂ ಮುಖ್ಯವಾದ ಗ್ಯಾರಂಟಿ ಯಾವುದಪ್ಪ ಅಂದರೆ ಫ್ರೀ ಎಜುಕೇಷನ್, ಫ್ರೀ ಮೆಡಿಸಿನ್, ಆರೋಗ್ಯ. ಇವೆರಡು ಭಾಳ ದೊಡ್ಡವ್ರು ಇವು. ಅದರ ನಂತರ ಸ್ವಚ್ಛ ನೀರು, ವಿದ್ಯುತ್ ಫ್ರೀ. 4 ಐಟಮ್ಗಳು ದೆಹಲಿ ಜನರಿಗೆಲ್ಲ ಕೊಡೋದು ಅಷ್ಟು ಸ್ವಲ್ಪ ಕೆಲಸ ಅಲ್ಲ. ಇದ್ರ ಮೇಲೆ 2,500 ರೂಪಾಯಿಗಳನ್ನು ಕೊಡ್ತಾನೆ ಅಂತೇಳಿ ಪ್ರತಿ ಮಹಿಳೆಗೆ ನಮ್ಮ BJP ಘೋಷಣೆ ಮಾಡಿಕೊಡಾರ. ಇವೆಲ್ಲನೂ ಕೊಡೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು ಒಂದಾದರೆ ಕೊಡ್ಬೋದು ಅನ್ನುವಂಥ ಎರಡನೇದು. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಕೈಯಲ್ಲದ, ಅದಕ್ಕೆ ಅನುದಾನಗಳು ಕೊಡೋದಲ್ಲ. ಅದು ದೆಹಲಿ ಏನು ದೊಡ್ಡ ರಾಜ್ಯನಲ್ಲ, ಚಿಕ್ಕದು, ಅಲ್ಲಿ ಕೊಡುವ ಸಾಧ್ಯತೆಗಳಿದ್ದಾವೆ ಅಂತ ನಾವು ಅನ್ಬೋದು. ಆದರೆ ಈಗಾಗಲೇ ದೇಶದಲ್ಲೇ 19 ರಾಜ್ಯಗಳಲ್ಲಿ BJP ಸರ್ಕಾರ ಅದ. ಎಷ್ಟು? 19 ರಾಜ್ಯಗಳಲ್ಲಿ BJP ಸರ್ಕಾರ ಅದ. ಅಲ್ಲೂ ಈ ಬೇಡಿಕೆಗಳು ಹೊರಬೀಳುವಂಥ ಸಾಧ್ಯತೆಗಳಿದ್ದಾವೆ. ಜನ ಕೇಳೋರಲ್ರಿ, ಅಲ್ಲೇ ಕೊಟ್ಟಿದ್ರೆ ಇಲ್ಲಿ ಕೊಡ್ರಿ ಅಂತೇಳಿ. ಯಾಕಂದ್ರೆ ಆಲ್ರೆಡಿ ದೇಶದ ಮನಸ್ಸು ಹೆಂಗಾಗಿದೆ ಅಂದರೆ ನಮ್ಗೆ ಗ್ಯಾರಂಟಿ ಬೇಕಪ್ಪ, ಮಿನಿಮಮ್ ರಿಕ್ವೈರ್ಮೆಂಟ್, ಮಿನಿಮಮ್ ಭ್ರಷ್ಟಾಚಾರ ಅಂದರೆ ಏನೋ ಅಲ್ರಿ ಅದಕ್ಕೆ ರೀ ಬೇಡಿಕೆ ಅಲ್ರಿ. ಇದು ದುಡ್ಡು ಕೇಳೋದು ಒಂದು ರೀತಿ ಭ್ರಷ್ಟಾಚಾರ. ಆದರೆ ಉದ್ಯೋಗ ಇಲ್ಲ ನಮಗೆ, ನೀವು ಗ್ಯಾರಂಟಿ ಕೊಡ್ರಿ. ಎಲ್ಲ ರಾಜ್ಯಗಳಲ್ಲೇ ಇದು ಹೇಳುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಒಂದು ವೇಳೆ ಎಲ್ಲ ರಾಜ್ಯಗಳಿಗೆ ಇದನ್ನೆಲ್ಲ ಕೊಡೋ ಪ್ರಸಂಗ ಬಂತಂದ್ರೆ ಏನಾಗ್ಬೋದು? ಮೋದಿಯವ್ರ ಸರ್ಕಾರ ಎಲ್ಲರೂ ಎಲ್ಲಿ ತಂದು ಕೊಡ್ತದ. ಮೋದಿಯವ್ರ ಸರ್ಕಾರ ಎಷ್ಟು ಟ್ಯಾಕ್ಸನ್ನು ಜನರಿಂದ ವಸೂಲಿ ಮಾಡ್ತದೆ. ಈಗ ಟ್ಯಾಕ್ಸ್ ಹೆಚ್ಚು ಕಡಿಮೆ ಟ್ಯಾಕ್ಸ್ನಿಂದ ನಮ್ಮ ಬಜೆಟ್ ನಡೆದದ ಅಂದರೂ ಅಡ್ಡಿ ಇಲ್ಲ. 50 ಲಕ್ಷ ಕೋಟಿಗಳ ಈ ಬಜೆಟ್ನಲ್ಲ ಹೆಚ್ಚು 45 ಲಕ್ಷ ಕೋಟಿಗಳವರೆಗೆ ನಾವು ಟ್ಯಾಕ್ಸ್ ವಸೂಲಿ ಮಾಡ್ತಾಯಿದ್ದೀವಿ. ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ? ಕಾರ್ಪೊರೇಟ್ಗಳಿಗೆ ಹೋಗ್ತಾ ಇದೆ. ಕಾರ್ಪೊರೇಟ್ಗಳಿಗೆ, ಇನ್ನುಳಿದವರಿಗೆ. ಅದು ಎದರಲ್ಲಪ್ಪ ಅಂದ್ರೆ ಅನುದಾನ ಎಲ್ಲಿ ಹೋಗ್ತದಪ್ಪ ಅಂತಂದ್ರೆ ಡೆವಲಪ್ಮೆಂಟ್ ಹೆಸರಲ್ಲಿ ರೋಡು ಮತ್ತೇನು ಇದಕ್ಕೆ ಹೋಗ್ತಾ ಇದೆ. ಇನ್ನು ಇನ್ನುಳಿದ ಉದ್ಯೋಗಗಳಿಗೆ ದುಡ್ಡು ಹೋಗ್ತಾನೇ ಇಲ್ಲ ಉದ್ಯೋಗ ಸೃಷ್ಟಿಗಾಗಿ. ಯಾಕಂದರೆ 32 PSUಗಳನ್ನು ಆಲ್ರೆಡಿ ಪ್ರೈವೇಟ್ದವ್ರು ಕೊಟ್ಬಿಟ್ಟಿದ್ದಾರೆ. ಪ್ರೈವೇಟ್ದವರಂತೂ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಯಾಕಂದರೆ ನಮ್ಮ ರಿಸಲ್ಟ್